ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿನ ಆದಮೇಲೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಫಾರ್ ಯು. ನನಗೆ ಗೊತ್ತಿಲ್ಲ ಹಾಕ್ತೀನೋ ಇಲ್ಲ ಅಂತ, ಬಟ್ ಇವತ್ತು 3rd ಮಾರ್ಚ್ ಇದೆ. ಸಾರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ರಾಧಿಕಾ. ಇವಾಗ ಬೆಳಗ್ಗೆ ಆಗಿದೆ. ಆಲ್ರೆಡಿ ನಾನು ಏನೇನು ಮಾಡಿದ್ದೀನಿ ಎಲ್ಲರೂ ನಿಮಗೆ ತೋರಿಸ್ತೀನಿ. ಇಷ್ಟು ಮಾಡಿ ಹಿಂದೆ ಏನೇನು ಆಗ್ತದೆ ಯಾರು ಸೊ ಇವತ್ತಿನ ದಿನ ಶುರು ಮಾಡ್ತಾ ನಾನು ಆಲ್ರೆಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ನಾನು ಮಾಡಿದ್ದೆ ಥೇಪ್ಲ ಮೇಥಿ ಹಾಕ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡಬೇಕು. ಸೊ ನೀವೆಲ್ಲ ಹೇಗಿದ್ದೀರಾ? ಆಮೇಲೆ ನನ್ನ ವಿಡಿಯೋಸ್ ನನಗೆ ಸ್ವಲ್ಪ ಡೌಟ್ ಇದೆ, ಜಾಸ್ತಿ ಯಾರು ನೋಡ್ತಾ ಇದ್ದಾರೆ ಅಂತ. ವೆನ್ ಐ ಸಾ ದ ಬ್ಯಾಕ್ಗ್ರೌಂಡ್ ಐ ಫೀಲ್ ಹಿಂದಿ ಲ್ಯಾಂಗ್ವೇಜ್ ಇರೋ ಜಾಸ್ತಿ ನೋಡ್ತಾ ಇದ್ದಾರೆ. ನಾನು ಮುಂಬೈಯಲ್ಲಿದ್ದೀನಿ. ಸೊ ಮೇ ಬಿ ಅದರಿಂದ ಹಾಗಾಗ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ. ಸೊ ನಿಮಗೆ ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? इफ़ यू आर हिंदी पीपल, क्या आप लोग मुझे समझ पा रहे हैं, या आप लोग चाहते हैं कि मैं हिंदी में बात करूं या कंटिन्यू इन माय ओन लैंग्वेज कन्नड़ा? प्लीज़ कमेंट में बताना. मेरा नाम राधिका है, तो मैं डेली वीडियोस बना रही हूँ. सो प्लीज़ बी विथ मी इन दिस जर्नी एवरीवन. ಸೊ ಇವತ್ತಿಂದು ಡೇ ಇವಾಗ ಆಲ್ರೆಡಿ 12 ಆಗ್ತಾ ಇದೆ. ನೀವು ನೋಡ್ಬೋದು, ಸೆಲ್ಫಿ ಕ್ಯಾಮ್ರಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಸೊ ಯಾವಾಗಲೂ ನಾವು ಮುಂದೆ ಹೋಗೋದ್ರ ಬಗ್ಗೆ ನೋಡಬೇಕು, ಫಲ ಏನಾಗುತ್ತೆ. ಎಸ್, ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ರಿಗೂ ಸ್ವಲ್ಪ, ಬಟ್ ಆದರೂ ಹಾರ್ಡ್ ವರ್ಕ್ ಅಂತೂ ಇರಲೇಬೇಕು. ಸೊ ಅದನ್ನು ಹೇಳ್ತಾ ನಾನು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಹೀಗೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಸೋಲು ಒಪ್ಕೋಬೇಡಿ. ತುಂಬ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ತುಂಬ ಜನ ನಮ್ಮನ್ನು ಕಾಲು ಎಳೆಯೋರೇ ಇದ್ದಾರೆ ಜಾಸ್ತಿ. ಸೊ ಪ್ಲೀಸ್ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೋಬೇಡಿ. ಯಾವಾಗಲೂ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಲೈಫಲ್ಲಿ ಅದು ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ಮಾಡೋದ್ರಿಂದ ಅಂತಂದರೆ ನೀವು ಮಾಡಿ. ಏನಾದರೂ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಇದು ನ್ಯೂ ಇಯರ್, ಎಲ್ಲರೂ ಅಂದ್ಕೊಂಡಿರ್ತಾರೆ ಬರೀ ಯೋಚನೆಯಲ್ಲಿ ಈಗ ಮಾಡಬೇಕು ಹಾಗೆ ಮಾಡಬೇಕು, ಬಟ್ ಆ್ಯಕ್ಷನ್ ತೊಗೊಳ್ಳೋದು ಯಾರು ಮಾಡೋದಿಲ್ಲ. ಸೊ ಟೇಕ್ ಎನ್ ಆ್ಯಕ್ಷನ್. ಸೊ ಇವತ್ತಿನ ದಿನ ಇದನ್ನೇ ಹೇಳ್ತಾ ನಾನು ನನಗೂ ಮೋಟಿವೇಟ್ ಮಾಡ್ಕೊಳ್ತಾ ನಿಮಗೂ ಮೋಟಿವೇಟ್ ಮಾಡ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಾಳೆ. ಅಂಟಿಲ್ ದೆನ್, ಥ್ಯಾಂಕ್ ಯು.